ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಟ್ಯಾನ್ನೆಸ್, ಈ ಬಿಸಿಲಿಗೆ ತುಂಬ ಟ್ಯಾನ್ ಆಗಿರುವಂಥ ಸ್ಕಿನ್ನನ್ನು ಮನೆಯಲ್ಲೇ ನಾವು ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಿನ ಬಿಸಿಲಿಗಂತೂ ಎಲ್ಲರ ಸ್ಕಿನ್ ಕೂಡ ಟ್ಯಾನ್ ಆಗೇ ಇರ್ತದೆ. ಯಾಕಂತ ಹೇಳಿದ್ರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ಇಂತಹ ಟೈಮಲ್ಲೆಲ್ಲ ತುಂಬ ಬಿಸಿಲಿರೋದ್ರಿಂದ ಸ್ಕಿನ್ ತುಂಬಾ ಟ್ಯಾನ್ ಆಗಿರ್ತದೆ. ಆ ಟ್ಯಾನ್ನೆಸ್ ಕಡೆ ನಮಗೆ ಗಮನ ಕೊಡಲಿಕ್ಕೆ ಕೂಡ ಟೈಮ್ ಇರೋದಿಲ್ಲ. ವರ್ಕ್ ಅಂತ ಸುಮ್ಮನೆ ಹಾಗೆ ಕೆಲಸನೇ ಮಾಡ್ಕೊಂಡಿರ್ತೇವೆ. ಸ್ಕಿನ್ ಕಡೆ ನಾವು ಗಮನನೇ ಹರಿಸೋದಿಲ್ಲ. ಪಾರ್ಲರಿಗೆ ಹೋಗಬೇಕು ಬರಬೇಕು ಟೈಮ್ ಇರಲ್ಲ ಅಂತ ಸುಮ್ಮನೆ ಇದ್ಬಿಡ್ತೇವೆ. ಇಂಥ ಸಮಸ್ಯೆಗೋಸ್ಕರ ನಾವು ಮನೆಯಲ್ಲೇ ಏನು ಮಾಡಬೇಕು ಅಂತ ನೋಡೋಣ. ಹಾಗೆ ನಾವು ತುಂಬ ಪಾರ್ಲರ್ಗೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳುವುದಕ್ಕಿಂತ ಮನೆಯಲ್ಲಿರುವಂಥ ನ್ಯಾಚುರಲ್ ರೆಮಿಡೀಸನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ನಿಗೆ ಏನು ಬೇಕು, ಯಾವ ರೀತಿಯಾದಂಥ ಮೆಡಿಸಿನ್ ಬೇಕು ಮಾಡಿಕೊಳ್ಳೋದು ತುಂಬ ಉತ್ತಮ. ಯಾಕೆ ಹೇಳಿ, ನಾವು ಪಾರ್ಲರ್ ಅಂತ ಹೇಳೋದು ಮಾತ್ರ, ಅದರಲ್ಲಿ ಕೂಡ ಕೆಮಿಕಲನ್ನೇ ಯೂಸ್ ಮಾಡುವಂಥದ್ದು. ಅದಕ್ಕಿಂತ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಫಸ್ಟ್ ಇವತ್ತು ನಾವು ಟ್ಯಾನ್ನೆಸ್ಗೆ ಏನು ಮಾಡಬೇಕು ಅಂತ ನೋಡೋಣ. ಫಸ್ಟ್ ಮುಳ್ಳು ಸೌತೆ ಅಂತ ಹೇಳ್ತೇವೆ ನಾವು ನಮ್ಮ ಕಡೆ, ಬೇರೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಈ ಪಿಕ್ಚರಲ್ಲಿ ಕಾಣ್ತಿದೆ ಅಲ್ಲ, ಇದನ್ನು ತೆಗೆದುಕೊಂಡು ನೀಟಾಗಿ ಅದರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದು ತೆಗೆದು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಚೆಂದ ಮಾಡಿ ಅದನ್ನು ತುರಿಬೇಕು. ತುರಿದ ಮೇಲೆ ಅದನ್ನು ಫಿಲ್ಟರ್ ಮಾಡಿ ಅದರ ರಸವನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಅದರ ಸೀಡ್ಸ್ ಏನಿದೆ ಅದೆಲ್ಲ ನಮಗೆ ಯೂಸ್ ಆಗೋದಿಲ್ಲ. ಅದರ ರಸವನ್ನು ಮಾತ್ರ ತೆಗೆದುಕೊಂಡು ಆ ರಸಕ್ಕೆ ನಾವು 1-2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಬೇಕು. ಈಗ ನಾವು ಪ್ಯಾಕೆಟ್ ಹಾಲು ತಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆರಿಸಿ ಆದಮೇಲೆ ಹಾಕಬೇಕು. ಯಾಕೆ ಅಂತ ಹೇಳಿದರೆ ಪ್ಯಾಕೆಟ್ ಹಾಲಾಗಿರೋದ್ರಿಂದ. ಅಥವಾ ನಾವು ಮನೆಯಲ್ಲೇ ದನದ ಹಾಲನ್ನು ಯೂಸ್ ಮಾಡೋದಾದರೆ ಡೈರೆಕ್ಟಾಗಿ ಅದೇ ಹಸಿ ಹಾಲನ್ನು ಹಾಕ್ಬೋದು. ಇವಾಗ ಸೌತೆಕಾಯಿ ರಸಕ್ಕೆ 2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1-2 ನಿಮಿಷ ಅದನ್ನು ಹಾಗೆ ಇಟ್ಬಿಡಬೇಕು. ಅದಾದಮೇಲೆ ನಾವು ಎಲ್ಲೆಲ್ಲ ಟ್ಯಾನ್ ಆಗಿದೆ ಅಲ್ಲಿ ಫಸ್ಟ್ ನಾವು ಫೇಸ್ ಆದರೆ ಫೇಸು, ಕೈಕಾಲಾದರೆ ಕೈಕಾಲು ಚೆಂದ ಮಾಡಿ ವಾಶ್ ಮಾಡಿ ಬಂದು ಚೆಂದ ಮಾಡಿ ಒಣ ಬಟ್ಟೆಯಿಂದ ಒರೆಸಿ ಆದಮೇಲೆ ಟ್ಯಾನ್ ಆದಲ್ಲೆಲ್ಲ ಸ್ವಲ್ಪ ಹಚ್ಚಿ 5 ನಿಮಿಷ ಬಿಟ್ಟು ನೀರಲ್ಲಿ ವಾಶ್ ಮಾಡಬೇಕು. ಹೀಗೆ ಇದನ್ನು ಡೈಲಿ ಒನ್ಸ್ ಮಾಡಿ 1 ತಿಂಗಳುಗಳ ಕಾಲ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ನೆಸ್ ಏನಿದೆ ನ್ಯಾಚುರಲ್ ಆಗಿ ರಿಮೂವ್ ಆಗ್ತದೆ. ಇದು ಕಷ್ಟ ಆಗ್ತದೆ, ಟೈಮ್ ಇಲ್ಲ ಅಂತ ಹೇಳೋರು ಈಸಿಯಾಗಿ ಇನ್ನೊಂದು ರೆಮಿಡಿಯನ್ನು ಮಾಡ್ಬೋದು. ಅದು ಏನಂತ ಹೇಳಿದರೆ ಟೊಮೆಟೊ ಹಣ್ಣು. ನೋಡಿ, ಟೊಮೆಟೊಲ್ಲಿ 2 ಟೈಪ್ ಬರ್ತದೆ. ಒಂದು ಈ ಥರ ಇರ್ತದೆ ನೋಡಿ ಪಿಕ್ಚರಲ್ಲಿ, ಇನ್ನೊಂದು ಈ ಥರ ಇರ್ತದೆ. ಈಗ ನಮಗೆ ಯಾವುದು ಬೇಕು ಅಂತ ಹೇಳಿದರೆ ಬಿ ಆಪ್ಷನಲ್ಲಿ ಬಿ ಅಂತ ಬರೆದಿದೆ ನೋಡಿ, ಒಂದು ಟೊಮೆಟೊದ ಕೆಳಗೆ ಈ ಟೊಮೆಟೊ ಹಣ್ಣು ಬೇಕು. ಇದನ್ನು ತೆಗೆದುಕೊಂಡು ಚೆಂದ ಮಾಡಿ ತೊಳೆದು ಅದನ್ನು ಕೂಡ ಚೆಂದ ಮಾಡಿ ಸ್ಕ್ವೀಸ್ ಮಾಡಿ ಅದರ ಇದು ಸೀಡ್ಸ್ ಎಲ್ಲ ಏನಿದೆ ಅದೆಲ್ಲ ಹಾಗೆ ಇರಬೇಕು. ಒಂದೇ ಸ್ಕ್ವೀಸ್ ಮಾಡ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ತೆಗೆದುಕೊಂಡು ಅದನ್ನು ಕೂಡ ಟ್ಯಾನ್ ಅದಲ್ಲೇ ಎಲ್ಲೆಲ್ಲ ಟ್ಯಾನ್ ಆಗಿದೆ ಅಲ್ಲೆಲ್ಲ ಚೆಂದ ಮಾಡಿ ಅದನ್ನು ತಿಕ್ಕಿ ಅದರ ಫುಲ್ಲು ರಸ ಎಲ್ಲ ನಮ್ಮ ಸ್ಕಿನ್ನಿಗೆ ಬರಬೇಕು. ಅಂದರೆ ಫುಲ್ಲು ಅದು ಸ್ಕ್ವೀಸಾಗಿ ಹೋಗಬೇಕು. ನಾವು ತಿಕ್ಕುವಾಗ ಅಷ್ಟು ತಿಕ್ಕಬೇಕು. 5 ನಿಮಿಷ ತಿಕ್ಕಿದ್ರೂ ಪರವಾಗಿಲ್ಲ. ತಿಕ್ಕಿ ಅದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು, ಇಲ್ಲ ಫ್ಯಾನಾಗಿ ಕುತ್ಕೊಂಡು ಸಹ ಓಕೆ. ಅದಾದಮೇಲೆ ನಾವು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಟ್ಯಾನ್ನೆಸ್ ಏನಿರ್ತದೆ, ನಮ್ಮ ಸ್ಕಿನ್ ಟ್ಯಾನ್ ಆಗಿ ಏನು ಫುಲ್ ಬ್ಲ್ಯಾಕ್ ಆಗಿರ್ತದೆ ನ್ಯಾಚುರಲ್ಲಾಗಿ ರಿಮೂವ್ ಆಗ್ತದೆ. ನಾವು ಆಯಿಂಟ್ಮೆಂಟ್ ಮಾಡೋದು, ಕ್ರೀಮ್ ಹಾಕೋದು, ಪಾರ್ಲರಿಗೆ ಹೋಗೋದು ಇದೆಲ್ಲವನ್ನು ಅವಾಯ್ಡ್ ಮಾಡಿ ಇಂಥ ನ್ಯಾಚುರಲ್ ರೆಮಿಡೀಸನ್ನು ನಾವು ಯಾವತ್ತೂ ಕೂಡ ಯೂಸ್ ಮಾಡಬೇಕು. ಸ್ಕಿನ್ ಅಂತ ಹೇಳುವಾಗ ನಾವು ಯಾವತ್ತೂ ಕೂಡ ಅದನ್ನು ಸ್ಕಿನ್ ಅಂತ ಹೇಳುವಾಗ ಅದು ಯಾವತ್ತೂ ಕೂಡ ಒಂದು ಡೆಲಿಕೇಟೆಡ್ ಆಗಿರ್ತದೆ, ತುಂಬ ಸೂಕ್ಷ್ಮವಾಗಿರ್ತದೆ. ಅದನ್ನು ನಾವು ಯಾವತ್ತೂ ಕೂಡ ಹಗುರವಾಗಿ ಮೇಂಟೈನ್ ಮಾಡಬೇಕು ಮತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು. ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು. ಏನೇನೋ ಹಚ್ಕೊಂಡು ಏನೇನೋ ರ್ಯಾಶ್ನೆಸ್ ಅದೆಲ್ಲ ನಾವು ಮಾಡ್ಕೊಳ್ಬಾರ್ದು. ಈ ಥರ ಟ್ಯಾನ್ನೆಸ್ಸನ್ನು ನಾವು ಮನೆಯಲ್ಲೇ ಯೂಸ್ ಮಾಡಿ, ಮನೆಯ ರೆಮಿಡೀಸನ್ನು ಯೂಸ್ ಮಾಡಿ ರಿಮೂವ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ಈಗಂತೂ ಎಲ್ಲರಿಗೂ ಯೂಸ್ ಆಗೇ ಆಗ್ತದೆ. ಯಾಕೆ ಹೇಳಿದರೆ ಅಷ್ಟು ಬ್ಯುಸಿಲಿರ್ತದೆ. ಸೊ ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.